ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಡ್ಡ ಮತದಾನ ಸಂಬಂಧಪಟ್ಟಂತೆ ಸರ್, ಈಗ ಹೈಕಮಾಂಡ್ ನಿಮ್ಮ ವರದಿಯ ಮೇಲೆ ನಿಂತಿರುವಂಥದ್ದು ಸರ್. ಈಗಾಗಲೇ ನಾವು ಇಂಟ್ರೀಮ್ ರಿಪೋರ್ಟ್ನ ನಿನ್ನೆ 3 ಜನ ಸಮಾಲೋಚನೆ ಮಾಡಿ ಬೇರೆ ಬೇರೆ ರೂಪದಲ್ಲಿ ಕಲೆಕ್ಟ್ ಮಾಡಿದ ಮಾಹಿತಿಯನ್ನು ಆಧರಿಸಿ 3 ಜನ ಕೂತ್ಕೊಂಡು ಇಂಟ್ರೀಮ್ ರಿಪೋರ್ಟ್ನ ತಯಾರು ಮಾಡಿದ್ದೀವಿ. ಆ ತಯಾರು ಮಾಡೋ ಸಂದರ್ಭದಲ್ಲಿ 3 ಸಹಮತಕ್ಕೆ ಬಂದ ಅಂಶಗಳನ್ನಷ್ಟೇ ಆ ರಿಪೋರ್ಟ್ನಲ್ಲಿ ಸೇರಿಸಿದ್ದೇವೆ. ರಾಜ್ಯಾಧ್ಯಕ್ಷರಿಗೆ ರಿಪೋರ್ಟ್ನ ಕಳಿಸ್ಕೊಡ್ತೀವಿ. ನಿನ್ನೆ ಅವರು ದೆಹಲಿನಲ್ಲಿದ್ದ ಕಾರಣಕ್ಕೆ ನಾವು ಭೇಟಿಯಾಗಲಿಕ್ಕಾಗಲಿಲ್ಲ. ಅವ್ರು ದೆಹಲಿಯಿಂದ ಬಂದ ನಂತರ ಅವ್ರನ್ನ ಭೇಟಿ ಮಾಡಿ ರಿಪೋರ್ಟ್ನ ಕೊಡ್ತೀವಿ. ಸರ್, ಪಕ್ಷಕ್ಕೆ ದ್ರೋಹ ಮಾಡಿದಂಥ ಇಷ್ಟು ಜನ ಶಾಸಕರುಗಳು ಪತ್ತೆ ಆಗಿಲ್ಲ ಸರ್? ಅಲ್ಲ, ನಮಗೆ ನಿರ್ದಿಷ್ಟವಾಗಿ ಯಾರ ಮೇಲೂ ಕೂಡ ನಾವು ಆರೋಪ ಮಾಡೋಕ್ಕಾಗಿಲ್ಲ. ಕೆಲವರ ಮೇಲೆ ಅನುಮಾನ ಇದೆ. ಆ ಹೆಸರುಗಳನ್ನು ನಾವೀಗ ಹೇಳೋದು ಸೂಕ್ತ ಆಗಲ್ಲ. ಆದರೆ ಇವನ್ನೆಲ್ಲ ಉಳಿದಿದ್ದ ಸಂಗತಿಗಳನ್ನು ರಿಪೋರ್ಟ್ನಲ್ಲಿ ಕೊಡ್ತೀವಿ. ಸರ್, ಅಂದರೆ ಅಡ್ಡ ಮತದಾನ ಹಾಕಲಿಕ್ಕೆ ಸರ್ ಕಾರಣ ಏನಿರ್ಬೋದು ಸರ್? ಪಕ್ಷಕ್ಕೆ ದ್ರೋಹ ಮಾಡಿ ಹಾಕಿರುವಂಥ ಶಾಸಕರುಗಳ ಏನಾದ್ರು ಆಮಿಷ ಏನಾದ್ರು ಒದಲಾಗಿತ್ತ ಅಥವಾ? ಅಲ್ಲ, ನಮಗೇನಂದ್ರೆ ರಿಪೋರ್ಟ್ನ ರಾಜ್ಯಾಧ್ಯಕ್ಷರಿಗೆ ಕೊಡೋಕ್ಕೆ ಮುಂಚೆ ರಿಪೋರ್ಟ್ನ ಬಗ್ಗೆ ಹೇಳೋದು ಅದು ಸೂಕ್ತ ಆಗಲ್ಲ. ರಿಪೋರ್ಟ್ನ ನಾವು ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ನ ರಾಜ್ಯಾಧ್ಯಕ್ಷರಿಗೆ ಕೊಡ್ತೀವಿ. ಅವರು ಅದನ್ನು ಬಿಡುಗಡೆ ಮಾಡೋದು ಮಾಡದೇ ಇರೋದು ಅವ್ರಿಗೆ ಸಂಬಂಧಪಟ್ಟಿದ್ದು. ನಾವು ರಿಪೋರ್ಟ್ನಲ್ಲಿರೋ ಅಂಶಗಳನ್ನು ಚರ್ಚೆ ಮಾಡೋಕ್ಕೆ ನಾವು ಬಯಸೋದಿಲ್ಲ. ಯಾವತ್ತು ಕೊಡ್ತೀರಾ ಸರ್ ರಾಜ್ಯಾಧ್ಯಕ್ಷರಿಗೆ? ಎಲ್ಲ ರೆಡಿ ಇದೆ ಈಗಾಗಲೇ. ಇಂಟ್ರೀಮ್ ರಿಪೋರ್ಟು ಫೈನಲ್ ರಿಪೋರ್ಟಿಗೆ ಸಮಯ ತಗೊಳುತ್ತೆ. ನಾವು ರಾಜ್ಯಾಧ್ಯಕ್ಷರು ಡೈಲಿಯಿಂದ ಬಂದ ನಂತರ ಭೇಟಿ ಮಾಡಿ ಅದನ್ನು ಕೊಡ್ತೇವೆ. ಹೈಕಮಾಂಡ್ ಏನಾದ್ರು ಭೇಟಿ ಮಾಡಿ? ಇಲ್ಲ. ನಾವು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವೇಳೆ ಅವರು ನಮ್ಮ ಪಕ್ಷದ ವರಿಷ್ಠರು ಕರೆದ್ರೆ ಮಾತ್ರ ಹೋಗ್ತೀವಿ, ನಾವು ಭೇಟಿ ಮಾಡೋಕ್ಕೆ ಹೋಗಲ್ಲ. ಅಡ್ಡ ಮತದಾನ ಸಂಬಂಧಪಟ್ಟಂತೆ ಸರ್, ಈಗ ಹೈಕಮಾಂಡ್ ನಿಮ್ಮ ವರದಿಯ ಮೇಲೆ ನಿಂತಿರುವಂಥದ್ದು ಸರ್. ಈಗಾಗಲೇ ನಾವು ಇಂಟ್ರೀಮ್ ರಿಪೋರ್ಟ್ನ ನಿನ್ನೆ 3 ಜನ ಸಮಾಲೋಚನೆ ಮಾಡಿ ಬೇರೆ ಬೇರೆ ರೂಪದಲ್ಲಿ ಕಲೆಕ್ಟ್ ಮಾಡಿದ ಮಾಹಿತಿಯನ್ನು ಆಧರಿಸಿ 3 ಜನ ಕೂತ್ಕೊಂಡು ಇಂಟ್ರೀಮ್ ರಿಪೋರ್ಟ್ನ ತಯಾರು ಮಾಡಿದ್ದೀವಿ. ಆ ತಯಾರು ಮಾಡೋ ಸಂದರ್ಭದಲ್ಲಿ 3 ಸಹಮತಕ್ಕೆ ಬಂದ ಅಂಶಗಳನ್ನಷ್ಟೇ ಆ ರಿಪೋರ್ಟ್ನಲ್ಲಿ ಸೇರಿಸಿದ್ದೇವೆ. ರಾಜ್ಯಾಧ್ಯಕ್ಷರಿಗೆ ರಿಪೋರ್ಟ್ನ ಕಳಿಸ್ಕೊಡ್ತೀವಿ. ನಿನ್ನೆ ಅವರು ದೆಹಲಿನಲ್ಲಿದ್ದ ಕಾರಣಕ್ಕೆ ನಾವು ಭೇಟಿಯಾಗಲಿಕ್ಕಾಗಲಿಲ್ಲ. ಅವ್ರು ದೆಹಲಿಯಿಂದ ಬಂದ ನಂತರ ಅವ್ರನ್ನ ಭೇಟಿ ಮಾಡಿ ರಿಪೋರ್ಟ್ನ ಕೊಡ್ತೀವಿ.